ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಅಟ್ ಪ್ರೆಸೆಂಟ್ ಸೀಸನ್ಗೆ ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಕಿಚನಲ್ಲಿ ಫೇಸ್ ಮಾಡುವಂತಹ ಮಳೆಗಾಲದ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಕೇವಲ ಈ 2 ವಸ್ತುಗಳಿಂದನೇ ಮನೇನ ಯಾವ ಥರ ಸ್ವಚ್ಛ ಮಾಡ್ಕೊಳ್ಬೋದು, ಶುಭ್ರವಾಗಿ ಇಟ್ಕೊಳ್ಬೋದು, ಹೈಜಿನಿಕ್ ಆಗಿ ಇಟ್ಕೊಳ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮನೇನ ನೀಟಾಗಿ ಇಟ್ಕೊಳ್ಬೇಕು ಅಂತ ಇರುತ್ತೆ. ಬಟ್ ಮನೇನ ಯಾವ ಥರ ಕ್ಲೀನ್ ಮಾಡಬೇಕು, ಯಾವ ರೀತಿ ಸೊಲ್ಯೂಷನ್ಸ್ನ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದೇ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಲಂಗ್ ಫಂಕ್ಷನ್ ಕೂಡ ಕಡಿಮೆ ಆಗುತ್ತೆ, ಸುಮಾರಷ್ಟು ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಿರ್ತೀವಿ, ಕೈಗಳು ಕೂಡ ಡ್ರೈ ಆಗ್ತಾ ಇರುತ್ತೆ. ಸೊ ಸ್ಕಿನ್ ಇರಿಟೇಷನ್ ಆಗದಿರಾ ಎಕೋ ಫ್ರೆಂಡ್ಲಿಯಾಗಿ ಮನೆಯಲ್ಲೇ ಸಿಗುವಂಥ ಕೇವಲ ಈ 2 ವಸ್ತುಗಳಿಂದ ಎಷ್ಟರ ಮಟ್ಟಿಗೆ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಬೋದು ಅಂತ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒನ್ನು, ಡೈಲಿ ಬೇಸ್ಡ್ ಮೇಲೆ ಆಯಿಲ್ ಬಾಟಲ್ಸ್ನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೂ ಕೂಡ ಆಯಿಲ್ ಬೇಕೇ ಬೇಕಾಗುತ್ತೆ ಅಲ್ವಾ. ಸೊ ಆಯಿಲ್ ಬಾಟಲ್ನ ಯಾವುದಂದ್ರೆ ಅದೇ ಕೈಯಲ್ಲೇ ಮುಡ್ತಾ ಇರ್ತೀವಿ. ಅದ್ರ ಮೇಲೆ ಒಂದು ರೀತಿ ಲೇಯರ್ ಥರ, ಜಿಡ್ಡು ಥರ ಒಂದು ರೀತಿ ಅಂಟಂಟು ಫಾರ್ಮ್ ಆಗಿಬಿಟ್ಟಿರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಬೌಲಲ್ಲಿ ಒಂದು DIYನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ 1/2 ಗ್ಲಾಸಷ್ಟು ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡ್ರೂ ಕೂಡ 1:2 ವರ್ಷದಲ್ಲಿ ತೊಗೊಳ್ಬೇಕಾಗತ್ತೆ. ಈಗ ಇದರಲ್ಲಿ 1 ಟೀ ಸ್ಪೂನಲ್ಲಿ ಅರ್ಧ ಭಾಗದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ರಿಯಾಕ್ಷನ್ ಯಾವ ಥರ ಫಾರ್ಮ್ ಆಗಿದೆ ಅಂತ. ಒಂದು 2 ನಿಮಿಷ ಬಿಟ್ಟರೆ ಅದು ಪೂರ್ತಿ ತಣ್ಣಗಾಗುತ್ತೆ. ಸೊ ಆವಾಗ ನಾವು ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೀವು ಬೇಕಂದರೆ ಡೈರೆಕ್ಟಾಗಿ ಅದೇ ಬೌಲಲ್ಲೇ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ಳೋದ್ರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ. ಜಸ್ಟ್ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೋಬೋದು. ಸೊಲ್ಯೂಷನ್ ರೆಡಿಯಾಗಿದೆ. ಈಗ ಈ ಸೊಲ್ಯೂಷನ್ನ ಆಯಿಲ್ ಬಾಟಲ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಸ್ಪಾಂಜ್ ಸ್ಕ್ರಬ್ಬರ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲ ತುಂಬ ಜಾಸ್ತಿ ಜಿಡ್ಡಿದೆ ಅಂದಾಗ ನಾರ್ಮಲಾಗಿ ಗ್ರೀನ್ ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಅದನ್ನೇ ಯೂಸ್ ಮಾಡ್ಬೋದು. ಮೋಸ್ಟ್ ಆಫ್ ಅಸ್ ಗ್ಲಾಸ್ ಕಂಟೈನರ್ಸ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತೀವಿ. ಬಟ್ ಸ್ಪೆಷಲಿ ಆಯಿಲ್ಗೆ ಗ್ಲಾಸ್ ಕಂಟೈನರ್ನ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ನೋಡೋಕ್ಕೂ ಕೂಡ ಟ್ರಾನ್ಸ್ಪರೆಂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದರ ಕ್ಲೀನಿಂಗು ಕೂಡ ತುಂಬ ಈಸಿ. ನಾನು ನಾಬ್ ಹತ್ರ ಕೂಡ ಸ್ವಲ್ಪ ಜಾಸ್ತಿನೇ ಜಿಡ್ಡಾಗಿದೆ, ಹಂಗಾಗಿ ಇದೇ ಬಟ್ಟೆ ಮೇಲೇ ಸ್ಪ್ರೇ ಮಾಡಿಕೊಂಡು ಈ ಥರ ವೈಪ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಜಿಡ್ಡು ಜಾಸ್ತಿ ಇರೋ ಕಡೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ವೈಪ್ ಮಾಡಿದ್ದೀರಾ ಅಂದರೆ ಸ್ಪಾರ್ಕ್ಲಿಂಗ್ ಕ್ಲೀನ್ ಆಗಿಬಿಡುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆಗಿ ಈ ಒಂದು ವೆನಿಗರ್ ಮತ್ತು ಅಡುಗೆ ಸೋಡಾ ವರ್ಕ್ ಆಗುತ್ತೆ. ಇನ್ನು ಈ ಆಯಿಲ್ ಸ್ಪ್ರೇನ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಇನ್ನು ನಿಜ ಹೇಳಬೇಕು ಅಂದರೆ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ಬ್ರೈಟ್ನೆಸ್ ತುಂಬ ಚೆನ್ನಾಗಿ ಆ್ಯಡ್ ಆಗ್ತಿತ್ತು. ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ಮೇಲೆ ಯಾಕೋ ಸ್ವಲ್ಪ ಕ್ಯಾಮ್ರಾ ಕ್ವಾಲಿಟಿ ಕಡಿಮೆ ಆಗ್ತಾ ಬರ್ತಿದೆ. ಆದಷ್ಟು ಬೇಗ ಅದನ್ನೆಲ್ಲ ರೀಸೆಟ್ ಮಾಡ್ಕೊಳ್ತೀನಿ. ಇನ್ನು ಸ್ಕ್ರೀನ್ಗೆ ಬರೋದಾದರೆ ಸ್ಟವ್ ಕ್ಲೀನ್ ಮಾಡೋಕ್ಕೂ ಕೂಡ ಇದೇ ಸೊಲ್ಯೂಷನ್ನ ಯೂಸ್ ಮಾಡ್ಕೋಬೋದು. ಅದು ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬೋದು ಅಥವಾ ಈ ಥರ ಗ್ಲಾಸ್ವೇರ್ ಸ್ಟವ್ ಆಗಿದ್ರೂ ಕೂಡ ಈಸಿಯಾಗಿ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇದರಿಂದ ಎಫೆಕ್ಟಿವ್ ಕ್ಲೀನಿಂಗ್ ಅನ್ನೋದು ಆಗುತ್ತೆ. ಅದಂತೂ ಡೆಫಿನೆಟ್ಲಿ 100% ಅಂತಲೇ ಹೇಳ್ಬೋದು. ಬಟ್ ಇದ್ರ ಮೇಲೆ ನಾವು ಏನು ಪಾಟ್ ಸ್ಟ್ಯಾಂಡ್ ಇಡ್ತೀವಿ ಅದು ಕ್ಯಾಸ್ಟ್ ಐರನ್ದು ಅಥವಾ ನಾರ್ಮಲ್ ಐರನ್ದು ಆದರೆ ಅದ್ರ ಮೇಲೆ ವೆನಿಗರ್ ಲಿಕ್ವಿಡ್ನ ಸ್ಪ್ರೇ ಮಾಡೋಕ್ಕೆ ಹೋಗ್ಬಿಡಿ, ಬೇಗನೆ ರಸ್ಟ್ ಫಾರ್ಮ್ ಆಗಿಬಿಡುತ್ತೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಸ್ಪ್ರೇ ಮಾಡಿ ಈ ಥರ ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಯೂಶ್ವಲಿ ನಾನು ರೆಗ್ಯುಲರ್ ಕ್ಲೀನಿಂಗಿಗೆ 2 ರೀತಿಯಾಗಿರುವಂಥ ಸೊಲ್ಯೂಷನ್ನ ರೆಡಿ ಮಾಡ್ಕೊಂಡಿರ್ತೀನಿ. ಒಂದು ಸೋಪ್ ನಟ್ ಲಿಕ್ವಿಡು, ಇನ್ನೊಂದು ಬಂದು ಇದೇ ವೆನಿಗರ್ ಬೇಸ್ಡ್ ಲಿಕ್ವಿಡು. ಸೊ ಇದಂತೂ ಜಿಡ್ಡಿರೋ ಕಡೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇದೇ ಲಿಕ್ವಿಡಿಂದ ಈವನ್ ಕೌಂಟರ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಫ್ಲೋರ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಫ್ಲೋರ್ ಅಂದರೆ ನೆನಪಾಯಿತು, ನೆಲ ಒರೆಸೋಕ್ಕೆ ನೀವು ಯಾವ ಲಿಕ್ವಿಡ್ನ ಯೂಸ್ ಮಾಡ್ತೀರಾ ಅನ್ನೋದು ನಿಮ್ಮ ಫ್ಲೋರ್ ಗ್ರಾನೈಟ್, ಟೈಲ್ಸ, ಮಾರ್ಬಲ್ಲ ಅನ್ನೋದ್ರ ಮೇರೆಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು, ಇಲ್ಲಾಂದರೆ ಫ್ಲೋರ್ ಬೇಗನೆ ಹಾಳಾಗ್ಬಿಡುತ್ತೆ. ಕಮ್ಮಿಂಗ್ ವಿಡಿಯೋಸಲ್ಲಿ ಇದ್ರ ಬಗ್ಗೆ ಮಾಹಿತಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜಿರಳೆಗಳ ಕಾಟ, ಸಣ್ಣ ಸಣ್ಣ ಸೊಳ್ಳೆಗಳ ಕಾಟ ಜಾಸ್ತಿನೇ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ವಿಡಿಯೋಗೋಸ್ಕರ ಕೆಲವೊಂದು ಫುಡ್ ಐಟಮ್ಸ್ನ ಹೊರಗಡೆ ಇಟ್ಟಿದ್ದೀನಿ. ಹೊರಗಡೆ ಇಟ್ಟು ಒಂದು 1/2 ಅವರಲ್ಲಿ ಅಬ್ಸರ್ವ್ ಮಾಡ್ಬೋದು ಸಣ್ಣ ಸೊಳ್ಳೆಗಳನ್ನೊಂದು ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಸೊ ಈ ಸೊಳ್ಳೆಗಳು ಬರ್ದಿರೋ ಇರಬೇಕು ಅನ್ನೋದಾದರೆ ಯಾವ ರೀತಿ ಟ್ರಿಕ್ನ ಫಾಲೋ ಮಾಡ್ಬೋದು, ಅದರಲ್ಲೂ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟ್ಸಿಂದನೇ ನೀವು ಇದನ್ನು ಕಡಿಮೆ ಮಾಡ್ಕೋಬೋದು. ಯಾವ ರೀತಿ ಅಂತ ತೋರಿಸ್ತೀನಿ.
ಸಾಮಾನ್ಯವಾಗಿ ಈ ಸೊಳ್ಳೆಗಳು ಬರೋದಕ್ಕೆ ಕಾರಣನೇ ಫುಡ್ ಪಾರ್ಟಿಕಲ್ಸು. ಆದಷ್ಟು ಹೊರಗಡೆ ಏನಾದರೂ ಫುಡ್ ಐಟಮ್ಸ್ನ ಇಟ್ಟಿದ್ರೆ ಅದನ್ನು ಈ ಥರ ಕ್ಲೋಸ್ ಮಾಡಿ ಮತ್ತು ವೆನಿಗರ್ನ ಪ್ಲೇಟ್ಸ್ಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಕ್ಲೋಸ್ ಮಾಡಿದ್ಮೇಲೂ ಸಣ್ಣ ಸಣ್ಣ ಸೊಳ್ಳೆಗಳು ಇದ್ರ ಮೇಲೆ ಕೂತ್ಕೋಬಾರ್ದು. ವೆನಿಗರ್ ಇರುತ್ತೆ ಅಲ್ವಾ, ಸೊ ಈ ವೆನಿಗರ್ನ ಡೈಲಿ ಬೇಸ್ಡ್ ಮೇಲೆ ರೆಗ್ಯುಲರ್ ಆಗಿ ಕ್ಲೀನಿಂಗ್ಗೆ ಯೂಸ್ ಮಾಡಿ. ಡೈರೆಕ್ಟಾಗಿ ವೆನಿಗರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ನಾನು ಆಗಲೇ ತೋರಿಸ್ದಂಗೆ ಅಡುಗೆ ಸೋಡಾ ಹಾಕಿ ಆದ್ರೂ ಯೂಸ್ ಮಾಡ್ಬೋದು. ಜಸ್ಟ್ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಅಪ್ಲೈ ಮಾಡಿ ಇಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಸಣ್ಣ ಔಟ್ಲೈಸ್ ಏನು ಬರುತ್ತೆ ಆ ಹುಳಗಳು ಬರ್ದಿರೇ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ನಾನು ತೋರಿಸ್ತೀನಿ. ಈಗ ನಾನು ಅಪ್ಲೈ ಮಾಡಿದ್ದೀನಲ್ವಾ, ಸೊ ಇದ್ರ ಮೇಲೆ ಸಣ್ಣ ಸೊಳ್ಳೆ ಅನ್ನೋದು ಕೂತ್ಕೊಂಡಿಲ್ಲ, ಇದ್ರ ಬದಲಿಗೆ ಗೋಡೆ ಮೇಲೆ ಅನ್ನೋದು ಕೂತ್ಕೊಂಡಿದೆ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಸಣ್ಣ ಸೊಳ್ಳೆಗಳೇ. ನಿಮ್ಮ ಅಡುಗೆ ಮನೆಯಲ್ಲೂ ಈ ಥರದ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರಬಾರ್ದು ಅನ್ನೋದಾದರೆ ವೆನಿಗರ್ ಬೇಸ್ಡ್ ಸೊಲ್ಯೂಷನ್ಸ್ನ ಕ್ಲೀನಿಂಗಲ್ಲಿ ಯೂಸ್ ಮಾಡಿ. ಕಿಚನ್ ಕ್ಲೀನ್ ಮಾಡುವಾಗ ಈ ಥರ ವೆನಿಗರ್ ಸೊಲ್ಯೂಷನ್ನ ಯೂಸ್ ಮಾಡಿದ್ರೆ ಸಣ್ಣ ಸೊಳ್ಳೆ ಅನ್ನೋದು ಆ ವೆನಿಗರ್ ಸ್ಮೆಲ್ಗೆ ಬರ್ದಿರ ಇರುತ್ತೆ. ಇದನ್ನು ಯಾವಾಗಲೂ ತಿಂಗಳಿಗೊಮ್ಮೆ ಫಾಲೋ ಮಾಡಿದ್ರೆ ಸಾಕಾಗಲ್ಲ. ರೆಗ್ಯುಲರ್ ಆಗಿ ಕ್ಲೀನ್ ಏನು ಮಾಡ್ತೀರಾ, ಸೊ ಕ್ಲೀನಿಂಗ್ಗೆ ನೀವು ಬೇರೆ ಸೊಲ್ಯೂಷನ್ಸ್ ಬದಲಾಗಿ ಈ ಥರ ವೆನಿಗರ್ ಬೇಸ್ಡ್ ಸೊಲ್ಯೂಷನ್ಸ್ನ ಉಪಯೋಗ ಮಾಡ್ಕೋಬೋದು. ನೆಕ್ಸ್ಟ್ ಕಮಿಂಗ್ ಟು ಫ್ರಿಡ್ಜ್ನ ಕ್ಲೀನ್ ಮಾಡಬೇಕಾದ್ರೆ ಯಾವ ರೀತಿ ಲಿಕ್ವಿಡ್ಸ್ನ ಉಪಯೋಗಿಸ್ತೀರಾ ಅಂತ ಕೇಳ್ತಿದ್ರಲ್ವಾ. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೂಡ. ಯೂಶ್ವಲಿ ನಾನು ತರಕಾರಿ ತಂದಾಗ ಅದನ್ನು ಫ್ರಿಜ್ಜಲ್ಲಿ ಜೋಡಿಸೋದಕ್ಕಿಂತ ಮುಂಚೆನೇ ಒಂದ್ಸತಿ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಅಡುಗೆ ಸೋಡಾ, ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತೀನಿ. ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ಈ ನೀರಲ್ಲಿ ಡಿಪ್ ಮಾಡಿಕೊಂಡು ಫ್ರಿಜ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ನೀರಲ್ಲಿ ಫ್ರಿಡ್ಜ್ನ ಒಳಗಡೆ ಕ್ಲೀನ್ ಮಾಡೋದ್ರಿಂದ ಯಾವುದೇ ಥರ ಹಾರ್ಮ್ಫುಲ್ ಇರಲ್ಲ. ಇನ್ನು ಅದರಲ್ಲಿ ಏನಾದ್ರು ಫಂಗಸ್ಸು ಅಥವಾ ಏನಾದ್ರು ಬ್ಯಾಡ್ ಸ್ಮೆಲ್ ಬರ್ತಿದ್ರೆ ಅಡುಗೆ ಸೋಡಾ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಫ್ರೆಶ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ತರಕಾರಿ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆನೇ ಒಂದ್ಸತಿ ವೈಪ್ ಮಾಡ್ಕೊಳ್ಳೋದ್ರಿಂದ ಲೆಫ್ಟ್ ಓವರ್ಸ್ ಏನಾದರೂ ಇದ್ರೂ ಅದನ್ನು ರಿಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಒಂದರಿಂದ ಒಂದು ಬ್ಯಾಕ್ ಸೈಡ್ ಏನಾದ್ರು ಇಡ್ತಾ ಹೋದರೆ ಹಿಂದೆ ಇರೋವಂಥದ್ದನ್ನು ನಮ್ಗೆ ಗೊತ್ತಿಲ್ಲದಿರೇ ಮರಿತೀವಿ. ಸೊ ಹಂಗಾಗಿ ತರಕಾರಿನ ಫ್ರಿಜ್ಜಲ್ಲಿ ಜೋಡಿಸೋದಕ್ಕಿಂತ ಮುಂಚೆ ಒಂದ್ಸತಿ ಈ ಥರ ವೈಪ್ ಮಾಡ್ಕೊಳ್ಬೋದು. ಇನ್ನು ನಾನು ಏನು ತೋರಿಸಿದ್ದೀನಿ ಈ ಸೊಲ್ಯೂಷನ್ನಿಂದ ನೀವು ಕ್ಲೀನ್ ಮಾಡೋದ್ರಿಂದ ತುಂಬ ಹೈಜಿನಿಕ್ಕಾಗಿ ಫ್ರಿಜ್ನ ಕ್ಲೀನ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಫ್ರಿಜ್ನೊಳಗಡೆ ಇರುವಂತಹ ಎಲ್ಲ ಟ್ರೇಸ್ನ ತೆಗೆದು ವಾಶ್ ಮಾಡಿ ಡ್ರೈ ಮಾಡೋದಕ್ಕಿಂತ ಈ ಮೆಥಡ್ ಸಿಂಪಲ್ ಅಂತಲೇ ಹೇಳ್ಬೋದು. ಎವ್ರಿ ವೀಕ್ ವೆಜಿಟೇಬಲ್ಸ್ ಜೋಡಿಸೋದಕ್ಕಿಂತ ಮುಂಚೆ ಈ ಥರ ಒಂದು ಕ್ಲೀನಿಂಗ್ ರೊಟೀನ್ನ ಫಾಲೋ ಮಾಡೋದ್ರಿಂದ ಫ್ರಿಜ್ನ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಇಲ್ಲದೇ ಫ್ರಿಜ್ನ ಯಾವಾಗಲೂ ಕೂಡ ಹೈಜಿನಿಕ್ಕಾಗಿ ಕ್ಲೀನಾಗಿ ಇಟ್ಕೋಬೋದು. ಫ್ರಿಜ್ಜಲ್ಲಿರುವಂತಹ ಎಲ್ಲ ಬಾಕ್ಸಸ್ನ ಸೈಡ್ಗೆ ಇಟ್ಕೊಂಡು ಒಂದ್ಸತಿ ನೀಟಾಗಿ ವೈಪ್ ಮಾಡಿಕೊಂಡು ಈಗ ಎಲ್ಲ ಕಂಟೈನರ್ಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಫ್ರಿಡ್ಜ್ ಡೋರ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಈ ಡ್ರೋಲ್ ಕೂಡ 3 ಸೆಕ್ಷನ್ ಬಂದಿದೆ. ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊಂಡಿರ್ತೀನಿ. ಅದನ್ನೆಲ್ಲ ತೆಗೆದು 1 by 1 ಈ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಕೊಳೆ ಇದೆ ಅಂದಾಗ ಆ ಟ್ರೇ ಪೂರ್ತಿ ರಿಮೂವ್ ಮಾಡಿಬಿಟ್ಟು ವೈಪ್ ಮಾಡ್ತೀನಿ. ಆಗಲೇ ಹೇಳ್ದೆ ಅಲ್ವಾ ಸೋಪ್ ನಟ್ ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಅಂತ. ಸೋಪ್ ನಟ್ ಲಿಕ್ವಿಡ್ನ ಮಾಡಿ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ಇಡ್ತಾ ಇರೋವಂಥ 2 ಬಾಟಲು ಕೂಡ ಸೋಪ್ ನಟ್ ಲಿಕ್ವಿಡ್ಸೇ. ಫ್ರಿಡ್ಜ್ ಎಲ್ಲನೂ ನೀಟಾಗಿ ವೈಪ್ ಮಾಡಿದ್ದಾಯಿತು. ಈಗ ಎಲ್ಲ ವಸ್ತುಗಳನ್ನ 1 by 1 ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್, ಪ್ರತಿ ಅಡುಗೆ ಮನೆಯಲ್ಲೂ ಹೈಜಿನಿಕ್ ಆಗಿರಬೇಕಾಗಿರುವಂಥ ಪ್ಲೇಸು ಸಿಂಕ್ನ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ನಮಗೆ ಕಾಣದೇ ಇರೋ ಥರ ಜಮ್ಸ್ ಎಲ್ಲನೂ ಇರುತ್ತೆ. ಸೊ ಹಂಗಾಗಿ ಸಿಂಕ್ ಕ್ಲೀನಿಂಗಿಗೂ ಕೂಡ ನೀವು ವೆನಿಗರ್ನ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಸಿಂಕಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನೋದಾದರೆ ಬ್ಯಾಡ್ ಸ್ಮೆಲ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಕ್ಲೀನಾಗಿರುವಂಥ ಸ್ಪಾಂಜ್ ಸ್ಕ್ರಬ್ಬರ್ನ ತೊಗೊಂಡಿದ್ದೀನಿ. ಇಲ್ಲ ನೀವು ಕ್ಲಾತ್ ಆದರೂ ತೊಗೋಬೋದು. ಇದ್ರ ಮೇಲೆ ವೆನಿಗರ್ನ ಹಾಕಿದ್ದೀನಿ ಡೈರೆಕ್ಟಾಗಿ. ಈ ವೆನಿಗರ್ನ ಈ ಥರ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಅಪ್ಲೈ ಮಾಡಬೇಕಾಗತ್ತೆ. ಯೂಶ್ವಲಿ ನಾನ್ ವೆಜ್ ಎಲ್ಲ ಮಾಡಿದಾಗ ಸಿಂಕಲ್ಲೇ ನಾವು ಆ ಪಾತ್ರೆಗಳೆಲ್ಲ ವಾಶ್ ಮಾಡಿರ್ತೀವಿ, ಅದರ ಸ್ಮೆಲ್ ಅನ್ನೋದು ಇಟ್ಕೊಂಡಿರುತ್ತೆ. ಸ್ಪೆಷಲಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಥರ ವೈಟ್ ಗ್ರಾನೈಟ್ ಸಿಂಕ್ಸ್ಗೆ ಇನ್ನೂ ಜಾಸ್ತಿನೇ ಸ್ಮೆಲ್ ಅನ್ನೋದು ಅಬ್ಸಾರ್ಬ್ ಆಗಿರುತ್ತೆ. ಅದರಿಂದ ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಬರ್ಬೋದು. ಆ ನಾನ್ ವೆಜ್ ಮಾಡಿದಾಗ ನೀಚ ವಾಸನೆ ಇರ್ಬೋದು, ಫಿಶ್ ಮಾಡಿದಾಗ ಅದರ ಸ್ಮೆಲ್ ಇರ್ಬೋದು. ಸೊ ಹಂಗಾಗಿ ಒನ್ಸ್ ನೀವು ಆ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ತೋರಿಸಿದ ಥರ ನೀವು ವೆನಿಗರ್ನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ.
ಇಲ್ಲ ನೀವು ಡೈರೆಕ್ಟಾಗಿ ಇದನ್ನು ನೀರಿಂದ ವಾಶ್ ಆದರೂ ಮಾಡ್ಬೋದು, ಇಲ್ಲ ಒಂದು ಬಟ್ಟೆಯಿಂದ ಈ ಥರ ವೈಪ್ ಮಾಡ್ಕೊಳ್ಬೋದು, ಇಲ್ಲ ಹಂಗೆ ಬಿಟ್ಟರು ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಆದರೆ ಫಸ್ಟಿಗೆ ನಾರ್ಮಲಾಗಿ ಸಿಂಕ್ನ ನೀವು ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಥರ ಮಾಡ್ಬೋದು. ಇನ್ನು ಈ ಥರ ಸಿಂಕ್ಸ್ ಬಗ್ಗೆ ಯಾರಾದರೂ ಸಜೆಷನ್ ಕೊಡಿ ಅಂತ ಕೇಳೋದಾದರೆ, ನೀವು ಇದನ್ನು ಡೈಲಿ ಬೇಸಿನ ಮೇಲೆ ಅಂದರೆ ರೆಗ್ಯುಲರಾಗಿ ಸಿಂಕ್ನ ಯೂಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅನ್ನೋದಾದರೆ ಆದಷ್ಟು ನೀವು ಬೇರೆ ರೀತಿ ಸಿಂಕ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ಇಲ್ಲ ಜಸ್ಟ್ ನೋಡೋಕ್ಕೆ ಲುಕ್ ವೈಸ್ ಚೆನ್ನಾಗಿರಬೇಕು, ಯಾವಾಗಲೂ ವೆಟ್ ಇರಲ್ಲ, ಆಗಾಗ ಮಾತ್ರ ಯೂಸ್ ಮಾಡ್ತೀವಿ ಅನ್ನೋದಾದರೆ ದಿಸ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದು ಎಷ್ಟು ಡ್ರೈ ಆಗಿರುತ್ತೋ ಅಷ್ಟು ಶೈನಿ ಆಗಿರುತ್ತೆ. ಹಂಗಾಗಿ ಇನ್ನು ಈ ಸಿಂಕ್ ಒಳಗಡೆ ಕೂಡ ಅನ್ಬ್ಲಾಕ್ ಪೌಡರ್ ಎಲ್ಲ ಹಾಕ್ತಿರ್ತೀವಿ. ಐ ಮೀನ್ ವಾಟರ್ ಔಟ್ಲೆಟ್ ಏನಿರುತ್ತೆ, ಸೊ ಈ ಒಂದು ಜಾಲರ ಏರಿಯಾದಲ್ಲಿ ಅನ್ಬ್ಲಾಕ್ ಪೌಡರ್ ಅಂತ ಬರುತ್ತೆ. ಸೊ ಅದು ವಾಟರ್ ಹೋಗುವಂಥ ಪೈಪಲ್ಲಿರುವಂಥ ಬ್ಲಾಕೇಜ್ನೆಲ್ಲ ಕೂಡ ಕ್ಲಿಯರ್ ಮಾಡುತ್ತೆ. ಬಟ್ ಅದು ಸ್ವಲ್ಪ ಕೆಮಿಕಲ್ಲು, ರೆಗ್ಯುಲರಾಗಿ ಯೂಸ್ ಮಾಡದೇ ಇರೋದೇ ಬೆಟರು. ಯಾವಾಗಲೂ ನೀವು 3 months ಒನ್ಸ್ ಯೂಸ್ ಮಾಡ್ಕೊಳ್ತೀರಾ ಅಂದರೆ ಓಕೆ, ಬಟ್ ರೆಗ್ಯುಲರಾಗಿ ಯೂಸ್ ಮಾಡೋದಾದರೆ ಅದನ್ನು ಆ ಪಾಕೆಟ್ ಓಪನ್ ಮಾಡಿ ಆ ಪೌಡರ್ನ ಹಾಕ್ತಿದ್ದಂಗೆ ಒಂದು ರೀತಿ ಗಾಢವಾಗಿರುವಂಥ ಪಂಜೆಂಟ್ ಸ್ಮೆಲ್ ಅನ್ನೋದು ಬರುತ್ತೆ. ಅದು ನಮ್ಮ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಅದನ್ನು ಇನ್ಹೇಲ್ ಮಾಡೋದ್ರಿಂದ ಕೂಡ ಲಂಗ್ ಫಂಕ್ಷನ್ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ ಅಂತ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ಹಂಗಾಗಿ ಆದಷ್ಟು ಈ ಥರದ ಅಂದರೆ ಸಿಂಕ್ ಬ್ಲಾಕೇಜ್ ಆಗದಿರೋ ಇರೋ ಥರ ನೋಡಿಕೊಂಡ್ರೆ ಬೆಟರು. ಸಿಂಕ್ನ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಅಡುಗೆ ಸೋಡಾ ಆದರೂ ಹಾಕ್ಬೋದು, ಕ್ಲೀನಿಂಗ್ ಸೋಡಾ ಅಂತ ಕೂಡ ಬರುತ್ತೆ, ಬಟ್ ನಾನು ಯೂಶ್ವಲಿ ಅಡುಗೆ ಸೋಡಾನ ಯೂಸ್ ಮಾಡ್ತೀನಿ. ಅಡುಗೆ ಸೋಡಾ ಹಾಕಿ ಒಂದು 2 ನಿಮಿಷ ಬಿಟ್ಟು ಜಸ್ಟ್ ಈ ಥರ ವೆನಿಗರ್ನ ಹಾಕಿ, ವೆನಿಗರ್ನ ಹಾಕಿದ್ಮೇಲೆ ವಾಟರ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಿಡಿ. ಇದ್ರ 2ರಿಂದ ಕೂಡ ಆ್ಯಸಿಡ್ ಬೇಸ್ ರಿಯಾಕ್ಷನ್ ಅಂತ ನಡೆಯುತ್ತೆ. ಸೊ ಅದರಲ್ಲಿ ಫಾರ್ಮ್ ಆಗುವಂಥ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಂದ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಗಲೇ ಹೇಳ್ದಂಗೆ ಈಗಾಗಲೇ ಬ್ಲಾಕೇಜ್ ಆಗಿದೆ ಅಂದಾಗ ಇದನ್ನು ಫಾಲೋ ಮಾಡೋದಕ್ಕಿಂತ ಸೊ ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ವ, ಅದೇ ಥರನೇ ಬ್ಲಾಕ್ ಆಗೋದಕ್ಕಿಂತ ಮುಂಚೆನೇ ಆಗಾಗ. ಈಗ ನೋಡಿ ಒಂದು 5 ನಿಮಿಷ ಆಗಿದೆ. ಈಗ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ಅಡುಗೆ ಸೋಡಾ ವೆನಿಗರ್ ಹಾಕಿರೋದ್ರಿಂದ ಈಗಾಗಲೇ ಪೈಪಲ್ಲಿರುವಂಥ ಕೊಳೆ ಎಲ್ಲನೂ ಸಾಫ್ಟ್ ಆಗಿರುತ್ತೆ. ಅಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿದ್ರೆ ಅದೆಲ್ಲ ಕೂಡ ಸೋಡಾಯಿಂದ ಕಿಲ್ ಆಗಿರುತ್ತೆ. ಈಗ ಡೈರೆಕ್ಟಾಗಿ ಬಿಸಿ ನೀರು ಹಾಕೋ ಕಾರಣ ಅದೆಲ್ಲ ಕೂಡ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ. ಏನಾದರೂ ಸ್ವಲ್ಪ ಜಿಡ್ಡಿದ್ರೂ ಬಿಸಿ ನೀರು ಹಾಕಿರೋ ಕಾರಣ ಬೇಗನೆ ಸಾಫ್ಟ್ ಆಗಿ ಪೈಪಲ್ಲಿರುವಂಥ ಬ್ಲಾಕೇಜ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಹಬ್ಬಗಳ ಸೀಸನ್ ಹತ್ರದಲ್ಲೇ ಇರೋದ್ರಿಂದ ಮನೆ ಕ್ಲೀನಿಂಗಲ್ಲಿ ಇದು ಹೆಲ್ಪ್ ಆಗ್ಬೋದು ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವೊಂದು ಕಂಟೈನರ್ಸ್, ಸ್ಪೆಷಲಿ ಸ್ಟೀಲ್ ಕಂಟೈನರ್ಸಲ್ಲಿ ಏನಾದರೂ ಗ್ರಾಸರಿ ಇದೆ ಅನ್ನೋದಾದರೆ ಮೇಲಿಂದ ಮೇಲೆ ಮಾತ್ರ ಕ್ಲೀನ್ ಮಾಡ್ತಾ ಇರ್ತೀವಿ. ಎಷ್ಟೇ ಜಿಡ್ಡಾಗಿರೋ ಅಂತಹ ಕಂಟೈನರ್ ಆದರೂ ಕೂಡ ಈಸಿಯಾಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ದಿಸ್ ಇಸ್ ದ ಸ್ಪೈಸ್ ಕಂಟೈನರ್. ಇದ್ರ ಮೇಲೆ ಸ್ವಲ್ಪ ಜಿಡ್ ಅನ್ನೋದು ಇದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಧೂಳು ಕೂಡ ಇದೆ. ನೀವು ಸ್ಪ್ರಿಂಕಲ್ ಆದರೂ ಮಾಡ್ಕೊಳ್ಳಿ, ಸ್ಪ್ರೇ ಆದರೂ ಮಾಡ್ಕೊಳ್ಳಿ, ಇಲ್ಲ ಒಂದು ಬಟ್ಟೆಯಿಂದ ಆದರೂ ಅಪ್ಲೈ ಮಾಡ್ಕೊಳ್ಳಿ. ದಿಸ್ ಇಸ್ ದ ವೆನಿಗರ್. ಈ ವೆನಿಗರ್ನ ಸ್ವಲ್ಪ ಹಾಕಿದ್ದೀನಿ. ಇದು ಎಲ್ಲ ಗ್ರಾಸರಿ ಶಾಪ್ಸಲ್ಲಿ ಕೂಡ ಸಿಗುತ್ತೆ. ನೀವು ಕೇಳಿದ್ರೆ ಕೊಡ್ತಾರೆ ಕ್ಲೀನಿಂಗ್ ವೆನಿಗರ್ ಅಥವಾ ವೈಟ್ ವೆನಿಗರ್, ಇಲ್ಲ ಸಿಂಥೆಟಿಕ್ ವೆನಿಗರ್ ಅಂದರೂ ಕೂಡ ಕೊಡ್ತಾರೆ. ನಾರ್ಮಲ್ ಕುಕ್ಕಿಂಗ್ ವೆನಿಗರ್ ಆದರೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇರುತ್ತೆ, ಬಟ್ ಇದು ಅದಕ್ಕಿಂತ ಸ್ವಲ್ಪ ಕಡಿಮೆ ಕಾಸ್ಟಲ್ಲೇ ಸಿಗುತ್ತೆ. ತುಂಬ ಗ್ರೀಸಿಯಾಗಿದೆ, ಅಂಟಂಟಾಗಿದೆ ಅಂದರೆ ಮಾತ್ರನೇ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ಈಗ ಇದೆರಡನ್ನೂ ಚೆನ್ನಾಗಿ ಇಲ್ಲಿ ತೋರಿಸ್ದಂಗೆ ರಬ್ ಮಾಡಿ. ರಬ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ಈ ಥರ ರಬ್ ಮಾಡ್ತಿದ್ದಂಗೆ ಜಿಡ್ಡು ಎಷ್ಟು ನೀಟಾಗಿ ಬಂದ್ಬಿಡುತ್ತೋ. ನಾನಿಲ್ಲಿ ಈ ಒಂದು ಕಂಟೈನರ್ನ ಕ್ಲೀನ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಇದ್ರ ಮೇಲೇ ವೆನಿಗರ್ ಅಡುಗೆ ಸೋಡಾನ ಹಾಕಿದ್ದೀನಿ. ನೀವು ಜಾಸ್ತಿ ಕಂಟೈನರ್ಸ್ನ ಕ್ಲೀನ್ ಮಾಡಬೇಕು ಅನ್ನೋದಾದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ವೆನಿಗರು ಅಡುಗೆ ಸೋಡಾ ಎರಡು ಕೂಡ ಹಾಕ್ಬಿಟ್ಟು ಆ ನೀರಲ್ಲಿ ಡಿಪ್ ಮಾಡ್ಕೊಂಡು ಜಿಡ್ಡೇನಾಗಿಲ್ಲ. ಸೊ ಹಂಗಾಗಿ ನಾನು ವಿಮ್ ಲಿಕ್ವಿಡು ಯಾವುದು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಈ 2 ವಸ್ತುಗಳಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಈ ಕ್ಲಾತಿಂದನೇ ಎಲ್ಲ ಕಡೆ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಒನ್ಸ್ ಎಲ್ಲ ಕಡೆ ರಬ್ ಮಾಡಿದ್ಮೇಲೆ ಒಂದು ಕ್ಲೀನ್ ಮೈಕ್ರೋಫೈಬರ್ ಕ್ಲಾತಿಂದ ನೀಟಾಗಿ ಒರೆಸಿದ್ರೆ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ನಾನಿಲ್ಲಿ ಮೈಕ್ರೋಫೈಬರ್ ಕ್ಲಾತ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ನಾರ್ಮಲ್ ಕ್ಲಾತ್ ಕೂಡ ಯೂಸ್ ಮಾಡ್ಬೋದು. ಮೈಕ್ರೋಫೈಬರ್ ಕ್ಲಾತ್ ಲಿಂಕ್ ಇರ್ಬೋದು, ಈ ಸ್ಪೈಸ್ ಕಂಟೈನರ್ ಲಿಂಕ್ ಇರ್ಬೋದು, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಕಂಟೈನರ್ ಮೇಲೆ ಜಾಸ್ತಿ ಜಿಡ್ಡೇನಿರಲಿಲ್ಲ, ಹಂಗಾಗಿ ನಾನು ಬಟ್ಟೆಯಿಂದನೇ ರಬ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಂಟೈನರ್ ಮೇಲೆ ಆಯಿಲಿನೆಸ್ಸು ಜಿಡ್ಡು ಎಲ್ಲ ಜಾಸ್ತಿ ಇದೆ ಅನ್ನೋದಾದರೆ ಸೊ ಅಡುಗೆ ಸೋಡಾ ವೆನಿಗರ್ ಜೊತೆಗೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಕೂಡ ಹಾಕಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಳಿ.
ನೋಡ್ತಾ ಇರ್ಬೋದು, ಆಗಲೇ ಎಷ್ಟು ಸ್ವಲ್ಪ ಧೂಳು ಧೂಳು ಅನಿಸ್ತಿತ್ತು, ಬಟ್ ಈಗ ನೋಡಿ ಎಷ್ಟು ಶೈನಿಯಾಗಿ ಕಾಣಿಸ್ತಿದೆ ಅಂತ. ಇದೇ ಥರ ಸುಮಾರಷ್ಟು ಕ್ಲೀನಿಂಗ್ ಟ್ರಿಕ್ಸ್ನ ಈಗಾಗಲೇ ನಮ್ಮ ಚಾನಲಲ್ಲಿ ಕ್ಲೀನಿಂಗ್ ವಿಡಿಯೋ ಪ್ಲೇಲಿಸ್ಟಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಕ್ಲೀನಿಂಗ್ ವಿಡಿಯೋ. ನೆಕ್ಸ್ಟ್ ಒನ್ ವೆಜಿಟೇಬಲ್ ಬಾಸ್ಕೆಟ್ಸ್. ಸಾಮಾನ್ಯವಾಗಿ ಈ ಥರ ಪ್ಲಾಸ್ಟಿಕ್ ವೆಜಿಟೇಬಲ್ ಬಾಸ್ಕೆಟ್ಸು ಸುಮಾರು ಜನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಸ್ಟೀಲ್ ಬಾಸ್ಕೆಟ್ನ ಯೂಸ್ ಮಾಡ್ತಾ ಇದ್ದರೆ ಇಗ್ನೋರ್ ಮಾಡಿ ಆದಷ್ಟು. ಇಲ್ಲ ಈ ಥರ ಪ್ಲಾಸ್ಟಿಕ್ ಬಾಸ್ಕೆಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ಬಾಸ್ಕೆಟ್ಸ್ನ ಆಗಾಗ ವಾಶ್ ಮಾಡಿಕೊಂಡ್ರೆ ಬೆಟರು. ಇಲ್ಲ ತುಂಬ ಜಾಸ್ತಿ ಕೊಳೆ ಆಗಿಲ್ಲ ಅಂದಾಗ ಜಸ್ಟ್ ವೆಜಿಟೇಬಲ್ಸ್ನ ತೊಗೊಂಡು ಇದರಲ್ಲಿ ಜೋಡಿಸೋದಕ್ಕಿಂತ ಮುಂಚೆ ಈ ರೀತಿ ನೀವು ಒಂದ್ಸತಿ ಕ್ಲೀನ್ ಮಾಡ್ಕೋಬೋದು. ಫಸ್ಟಿಗೆ ಇದರಲ್ಲಿರುವಂಥ ವೆಜಿಟೇಬಲ್ಸ್ ಎಲ್ಲ ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ಮೈಕ್ರೋಫೈಬರ್ ಕ್ಲಾತ್ನ ವೆಟ್ ಮಾಡ್ಕೊಳ್ಳಿ. ಇದ್ರ ಮೇಲಾದರೂ ಸ್ಪ್ರೇ ಮಾಡಿ ಅಥವಾ ಹಿಂಗಾದರೂ ಸ್ಪ್ರೇ ಮಾಡಿ. ನಿಜ ಹೇಳಬೇಕು ಅಂದರೆ ಡೈರೆಕ್ಟಾಗಿ ಮಾತಾಡ್ತಾನೆ ಈ ಕೆಲಸ ಎಲ್ಲ ಕೂಡ ಮಾಡ್ತಾ ಇದ್ದೆ. ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಅದನ್ನೆಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ಈಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇಲ್ಲಿ ತೋರಿಸ್ದಂಗೆ ಫಸ್ಟಿಗೆ ನೀಟಾಗಿ ಬಾಸ್ಕೆಟಲ್ಲಿರುವಂಥ ವಸ್ತುಗಳನ್ನೆಲ್ಲ ತೆಗೆದಿಟ್ಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ವೆಟ್ಟಾಗಿರುವಂಥ ಮೈಕ್ರೋಫೈಬರ್ ಕ್ಲಾತಿಂದ ಒರೆಸೋದಾದರೆ ಎಷ್ಟೇ ಸಣ್ಣ ಪುಟ್ಟ ಧೂಳಾದರೂ ಕೂಡ ಈಸಿಯಾಗಿ ಬಂದುಬಿಡುತ್ತೆ. ನೀರು ಹಾಕಿ ತೊಳೆದಿಲ್ವಲ್ಲ, ಯಾವ ಥರ ಕ್ಲೀನ್ ಆಗುತ್ತೋ ಅನ್ನೋ ಡೌಟ್ಸ್ ಬೇಡ. ಡೆಫಿನೆಟ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈವನ್ ಈರುಳ್ಳಿ ಎಲ್ಲ ಇಟ್ಟಾಗ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರುತ್ತೆ ಅಲ್ವಾ, ಅದು ಕೂಡ ಅವಾಯ್ಡ್ ಆಗುತ್ತೆ ವೆನಿಗರ್ ಸೊಲ್ಯೂಷನ್ನ ಯೂಸ್ ಮಾಡಿರೋದ್ರಿಂದ. ಇನ್ನು ಈರುಳ್ಳಿ ಎಲ್ಲ ಜೋಡಿಸ್ಬೇಕಾದ್ರೆ ಕೆಳಗಡೆ ಒಂದು ನ್ಯೂಸ್ ಪೇಪರ್, ಅದರಲ್ಲೂ ನಾನು ಅಡ್ವರ್ಟೈಸ್ಮೆಂಟ್ ಪೇಪರ್ ಪುಟ್ಟದಾಗಿರುವಂಥದ್ದು ಇರುತ್ತೆ ಅಲ್ವಾ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ತರಕಾರಿನ ಜೋಡಿಸ್ಕೊಳ್ತೀನಿ. ಕೆಳಗಡೆ ಈರುಳ್ಳಿ ಸಿಪ್ಪೆ ಧೂಳೆಲ್ಲ ಬೀಳ್ದಿರ ಇರುತ್ತೆ ಅನ್ನೋದ್ರಿಂದ. ನೆಕ್ಸ್ಟ್, ಈಗ ಸುಮಾರು ಜನ ನೋಡೋಕ್ಕೆ ನ್ಯಾಚುರಲ್ ಆಗಿ ಆಸ್ಥೆಟಿಕ್ ಆಗಿ ಕಾಣಲಿ ಅನ್ನೋದ್ರಿಂದ ಈ ಥರ ವುಡನ್ ಚಾಪಿಂಗ್ ಬೋರ್ಡ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ವುಡನ್ ಚಾಪಿಂಗ್ ಬೋರ್ಡ್ಸ್ನ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ನೋದಾದರೆ ಇದ್ರ ಮೇಲೆ ಒಂದು ರೀತಿ ಬ್ಲಾಕ್ ಕಲರ್ ಫಂಗಸ್ ಅಥವಾ ಒಂದು ರೀತಿ ಬ್ಯಾಕ್ಟೀರಿಯಾ ಅನ್ನೋದು ಫಾರ್ಮ್ ಆಗಿಬಿಡುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಹಳೆ ಚಾಪಿಂಗ್ ಬೋರ್ಡು. ಸೊ ಇದನ್ನ ನಾನೀಗ ಪ್ರೆಸೆಂಟ್ ಯೂಸ್ ಮಾಡ್ತಾ ಇಲ್ಲ. ಸಿಂಕ್ ಮೇಲೆ ಇದನ್ನು ಇಟ್ಬಿಟ್ಟು ನೀರೆಲ್ಲ ತುಂಬಿಸೋಕ್ಕಾಗುತ್ತೆ ಅನ್ನೋದ್ರಿಂದ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಚಾಪಿಂಗ್ ಯೂಸ್ ಮಾಡ್ತಾ ಇರೋಂಥದ್ದು ಈ ರೌಂಡ್ ಚಾಪಿಂಗ್ ಬೋರ್ಡು. ಇದನ್ನು ಸರಿಯಾಗಿ ವಾಶ್ ಮಾಡಿದ್ಮೇಲೆ ಡ್ರೈ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಬೇಗನೆ ಆ ಬ್ಲಾಕಿಶ್ ಫಂಗಸ್ ಅನ್ನೋದು ಫಾರ್ಮ್ ಆಗಿಬಿಡುತ್ತೆ. ಹಂಗಾಗಿ ಆಗಾಗ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡ್ತಾ ಇದ್ರಲ್ವ, ಫಸ್ಟಿಗೆ ನಾನು ಅಡುಗೆ ಸೋಡಾನ ಹಾಕಿ ಒಂದ್ಸತಿ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಆಮೇಲೆ ವೆನಿಗರ್ ಸೊಲ್ಯೂಷನ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಡೈರೆಕ್ಟಾಗಿ ಅಡುಗೆ ಸೋಡಾದಿಂದನೇ ರಬ್ ಮಾಡ್ಕೋಬೋದು. ಬಟ್ ಒಂದು ಸ್ವಲ್ಪ ಮಾಯ್ಶ್ಚರ್ ಇದ್ದರೆ ರಬ್ಬಿಂಗ್ ಈಸಿ ಆಗುತ್ತೆ ಅನ್ನೋದ್ರಿಂದ ನಾನಿಲ್ಲಿ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಕಡೆ ರಬ್ ಮಾಡಿದಾದ್ಮೇಲೆ ಈಗ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳೋದು. ವಾಶ್ ಆದಮೇಲೆ ನೀಟಾಗಿ ಒಣಗಿಸಿ ಆಮೇಲೆ ನೀವು ಆಯಿಲ್ನ ಅಪ್ಲೈ ಮಾಡಿ ಇಟ್ಕೊಳ್ಬೋದು. ಬಟ್ ಡೈಲಿ ಬೇಸಿಡ್ ಮೇಲೆ ಇದನ್ನು ಯೂಸ್ ಮಾಡಿದ್ಮೇಲೆ ಸೋಪ್ ಎಲ್ಲನೂ ಹಾಕ್ದಿರ ಡೈರೆಕ್ಟಾಗಿ ನಾರ್ಮಲ್ ವಾಟರಿಂದ ವಾಶ್ ಮಾಡಿಬಿಟ್ಟು ಪೂರ್ತಿ ಒಣಗಿದ ಮೇಲೇ ಸ್ಟೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್, ತುಂಬ ಹೈಜಿನಿಕ್ ಆಗಿ ಇಟ್ಕೊಳ್ಬೇಕಾಗಿರುವಂಥ ವಸ್ತುಗಳಲ್ಲಿ ಡಸ್ಟ್ಬಿನ್ಸ್ ಕೂಡ ಒಂದು. ಸಾಮಾನ್ಯವಾಗಿ ವೆಟ್ಟಿಗೆ ಮತ್ತು ಡ್ರೈ ವೇಸ್ಟ್ ಹಾಕೋದಕ್ಕಂತ ಸಪ್ರೇಟ್ ಆಗಿರುವಂಥ ಡಸ್ಟ್ಬಿನ್ಸ್ನ ಇಟ್ಕೊಂಡಿರ್ತೀವಿ. ಎಷ್ಟೇ ಸೆಕ್ಯೂರ್ಡಾಗಿ ಇಟ್ಕೊಂಡ್ರು ಕೂಡ ಅಲ್ಪ ಸ್ವಲ್ಪ ಆದರೂ ವೆಟ್ನೆಸ್ ಅನ್ನೋದು ಈ ಥರ ವೆಟ್ ಹಾಕುವಂಥ ಡಸ್ಟ್ಬಿನ್ಸಲ್ಲಿ ಇದ್ದೇ ಇರುತ್ತೆ. ಡಸ್ಟ್ಬಿನ್ಸ್ನ ಕ್ಲೀನ್ ಮಾಡೋಕ್ಕಿರ್ಬೋದು, ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ನ ರಿಮೂವ್ ಮಾಡೋಕ್ಕಿರ್ಬೋದು. ಇಲ್ಲಿ ತೋರಿಸ್ದಂಗೆ ಲಿಕ್ವಿಡ್ನ ಸ್ಪ್ರೇ ಮಾಡಿದ್ದೀನಿ. ಆಗಲೇ ಹೇಳ್ದಂಗೆ ಇದು ಅಡುಗೆ ಸೋಡಾ ವೆನಿಗರ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಎಲ್ಲ ಕಡೆ ರಬ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲ್ ಸ್ಕ್ರಬ್ಬರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಡಸ್ಟ್ಬಿನ್ಗೆ ನೀವು ಎಷ್ಟೇ ಗಾರ್ಬೇಜ್ ಕವರ್ ಹಾಕ್ತೀರಾ ಅಂದ್ರೂ ಸ್ವಲ್ಪ ಆದರೂ ವೆಟ್ನೆಸ್ ಅನ್ನೋದು ಫಾರ್ಮ್ ಆಗೇ ಆಗುತ್ತೆ. ಅದರಲ್ಲೂ ಮಳೆಗಾಲ ಆಗಿರೋದ್ರಿಂದ ಒನ್ಸ್ ಏನಾದ್ರು ಬ್ಯಾಡ್ ಸ್ಮೆಲ್ ಫಾರ್ಮ್ ಆಯಿತು ಅಂದರೆ ಸಣ್ಣ ಸಣ್ಣ ಸೊಳ್ಳೆಗಳ ಕಾಟ ಜಾಸ್ತಿನೇ ಆಗಿಬಿಡುತ್ತೆ. ಹಂಗಾಗಿ ವಾರಕ್ಕೆ 2 ಸತಿ ಆದ್ರೂ ಡಸ್ಟ್ಬಿನ್ನ ನೀಟಾಗಿ ತೊಳೆದು ಒಣಗಿದ ಮೇಲೇ ಸಿಂಕ್ ಕೆಳಗಡೆ ಇಡಿ. ಇಲ್ಲ ಅಂದರೆ ಸಣ್ಣ ಸಣ್ಣ ಜಿರಳೆಗಳಂತೂ ಖಂಡಿತವಾಗ್ಲೂ ಬೇಗ ಅಟ್ರಾಕ್ಟ್ ಆಗಿಬಿಡುತ್ತೆ, ಅದರಲ್ಲೂ ಈ ಡಸ್ಟ್ಬಿನ್ ಸ್ಮೆಲ್ಸ್ಗೆ. ನೆಕ್ಸ್ಟ್, ಮೋಸ್ಟ್ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ಸುಮಾರು ಜನ ಆಗಾಗ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಜಿರಳೆಗಳ ಕಾಟ ಜಾಸ್ತಿ ಇದೆ, ಏನಾದರೂ ಸೊಲ್ಯೂಷನ್ ಕೊಡಿ ಅಂತ. ಜಿರಳೆಗಳ ಬಂದ ಮೇಲೆ ಸೊಲ್ಯೂಷನ್ ಹುಡ್ಕೋದಕ್ಕಿಂತ ಜಿರಳೆಗಳು ಬರದೇ ಇರೋ ಥರ ಸೊಲ್ಯೂಷನ್ ಮಾಡಿಕೊಂಡ್ರೆ ಬೆಟರ್ ಅಲ್ವಾ. ಸೊ ಆಗಾಗ ಈ ಥರ ಅಂಡರ್ ಸಿಂಕ್ ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ. ಮೇಯ್ನಾಗಿ ಅಡುಗೆ ಮನೆಗಳಲ್ಲಿ ಜಿರಳೆಗಳು ಬರೋ ಅಂಥದ್ದೇ ಫಸ್ಟು ಇಲ್ಲಿಂದ. ಸೊ ಅಂಡರ್ ಸಿಂಕ್ ಏರಿಯಾದಲ್ಲೂ ಕೂಡ ಸೇಮ್ ಆಗಲೇ ತೋರಿಸಿರುವಂಥ ಸೊಲ್ಯೂಷನ್ನೇ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈ ಥರ ಬಾಸ್ಕೆಟ್ಸ್ ಎಲ್ಲ ಇಟ್ಕೊಂಡಿದ್ರೆ ಆಗಾಗ ಕ್ಲೀನ್ ಮಾಡ್ಕೊಳ್ಳಿ. ಇನ್ನು ಅನ್ಬ್ಲಾಕ್ ಪೌಡರ್ ಅಂತ ಹೇಳ್ದೆ ಅಲ್ವಾ, ಇದೆ ಅದು.
ಇಲ್ಲಿ ತೋರಿಸ್ದಂಗೆ ಲಿಕ್ವಿಡ್ನ ಡೈರೆಕ್ಟಾಗಿ ಆದರೂ ಸ್ಪ್ರೇ ಮಾಡಿ ಅಥವಾ ಕ್ಲಾತ್ ಮೇಲೆ ಆದ್ರೂ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಒಂದ್ಸತಿ ನೀಟಾಗಿ ವೈಪ್ ಮಾಡಿದ್ರೆ ಅಲ್ಲಿರುವಂಥ ಡರ್ಟು ಕೊಳೆ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಕ್ಲಾತ್ನ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೊಂದ್ಸತಿ ನೀಟಾಗಿ ಈ ಥರ ವೈಪ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಟ್ ಪ್ರೆಸೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.